Kaveri issue, we are facing a lot of issue. 195 talaks are going to bad situation. Our farmers are going to suicide, 250 farmers now. And 65% of rain downfall this year. On that basis, Kaveri River Authority giving a direction to Karnataka government, 5,000 cuses Kaveri River water released to Tamil Nadu. That is very bad situation. In Bangalore, 1 crore 30 lakhs people are going to residence. So many people are waiting for the drinking water. That is very crucial stage because of the we are called our Karnataka Bangalore Central Capital Bandh. Tomorrow, all organizers are going to Bandh success and support, so that we are called the Bandh. All organizers are supporting. So this are day also we are appealing for the all organization. You please support to Karnataka Bangalore Bandh, so that I will request to them. Leaders are going to thinking. Today they are declaring. So Friday also call Bandh. No, tomorrow. Tomorrow is going to Bandh Bangalore city Bandh. ನಾಳೆ ಕಾವೇರಿ ಪ್ರಾಧಿಕಾರ ನಿರ್ವಹಣಾ ಸಮಿತಿ ಇದೆಯಲ್ಲ ಅದರ ಮೀಟಿಂಗ್ ಇದೆ. ನೀರು ಬಿಡ್ತಾ ಇದ್ದಾರೆ, ನೀರು ಆಗಲೇ ಹೋಗ್ತಿದೆ. ಸಂಕಷ್ಟ ಅಂದರೆ ನೀರು ಇಲ್ಲದೇ ಇದ್ದಾಗಲೂ ನೀರು ಬಿಡಿ ಅಂತ ಕೇಳ್ತಿದ್ದಾರೆ. ಅಂದರೆ ನಮಗೆ ಮಿನಿಮಮ್ ಎಷ್ಟು ನೀರು ಇಟ್ಕೋಬೇಕು ಅದರಲ್ಲೂ ಬಿಡಬೇಕಾಗಿದೆ, ಕುಡಿಯೋ ನೀರಿನಲ್ಲಿ ಬಿಡಬೇಕಾಗಿದೆ, ರೈತರ ನೀರು ರೈತರಿಗೆ ಕೊಡಬೇಕಾಗಿರೋ ನೀರು ಅಂಥ ಇಕ್ಕಟ್ಟಿಗೋಸ್ಕರ ತುರ್ತಾಗಿ ನಾವು ಬಂದನ್ನು ಕರೆದಿರೋದು. ಇವರು ಯಾವಾಗಲೂ ಬಂದು ಕರ್ಕೊಂಡ್ರೆ ಅನುಕೂಲ ಆಗಿ ನಾವು ಮಾಡಿದಿರೋದು ತಪ್ಪು, ನಮ್ಮ ಅನುಕೂಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡಿದ್ರು. ಇವರು ಬಂದ ಯಶಸ್ವಿಗೋಸ್ಕರ ಎರಡು ಬೇಡ ಅಂತ ಅಂದರೆ ಅವರೇನೆ ಕನ್ಸಲ್ಟ್ ಮಾಡ್ಕೊಂಡು ಇದಕ್ಕೆ ಸಪೋರ್ಟ್ ಮಾಡಿ. ನನ್ನ ಮನೆ ಮದುವೆ ಅಲ್ಲ ಸರ್, ನನ್ನ ಮಗಳ ಮುಂಜಿ ಅಲ್ಲ ಸರ್, ಇದು ಸಾರ್ವಜನಿಕರಿಗೋಸ್ಕರ ಬರ್ತಾ ಇದ್ದೀವಿ, ಇಷ್ಟ ಇದ್ರೆ ಬನ್ನಿ, ಇಲ್ದ್ರೆ ಇಲ್ಲ ಅಂತ ಕರಿತೀವಿ ಅಷ್ಟೇ ಹೊರತು ಔತಣ ಹಿಡ್ಕೊಂಡು ಬಾಗಣ ಹಿಡ್ಕೊಂಡು ಯಾರಿಗೂ ಹೋಗೋಕ್ಕಾಗಲ್ಲ. ಅಷ್ಟಾಗಿಯೂ ಕೂಡ ದೊಡ್ಡವರು ಹಿರಿಯರು ಯಾರನ್ನ ಬೇಕೋ ಅವ್ರನ್ನ ಭೇಟಿನೂ ಮಾಡಿದ್ದೀವಿ, ಫೋನು ಮಾಡಿದ್ದೀವಿ. ಅವರು ನಾವೇ ಬೇರೆ ಮಾಡ್ಕೋತೀವಿ, ನೀವು ಮಾಡ್ಕೊಳ್ಳಿ ಅಂತ ಅಂದವರು ಈಗ ಅದನ್ನು ಬೇರೆ ಥರ ತಿರುಗಿಸ್ತಾ ಇದ್ದಾರೆ. ಅದು ನಮಗೆ ಮುಖ್ಯ ಆಗೋದಿಲ್ಲ. ಎಲ್ಲರಿಗೂ ಆಹ್ವಾನ, ಒಂದ್ಸರಿ ನಿಮ್ಮ ಮಾಧ್ಯಮದ ಮುಖ್ಯನ ಎಲ್ಲರೂ ಬನ್ನಿ ಅಂತ ಅಂದಾಗ ಆಹ್ವಾನ ಅಲ್ವಾ ಅದು? ಅವ್ರನ್ನ ಪರ್ಟಿಕ್ಯುಲರಾಗಿ ಯಾಕೆ ಕರಿಬೇಕಾಗಿದೆ ನಾವು ಅಲ್ವರಾ? ನನ್ನನ್ನು ಪರ್ಟಿಕ್ಯುಲರಾಗಿ ಕರಿಬೇಕಲ್ಲ. ಓಹೋ ಮಂಡ್ಯದಲ್ಲಿ ಏನೋ ತೊಂದರೆ ಆಗ್ತದೆ ಜನಗಳಿಗೆ, ನನಗೆ ಆಸಕ್ತಿ ಇದೆಯಾ, ಹೋಗ್ತೀನಿ, ಬರೀತೀನಿ. ಮಂಡ್ಯದವ್ರು ಕರಿಬೇಕು ಅಂತ ಇಲ್ಲ, ಅವ್ರು ಬರಬೇಡಿ ಅಂತ ಅಂದ್ರೆ ಇದು ಒಗ್ಗಟ್ಟಾಗಿ ಮಾಡೋದಕ್ಕೆ ಟೈಮ್ ಇದೆಯಾ? ನಾಳೆ ಪ್ರಾಧಿಕಾರದ ಎಂಥದ್ದು ಅದು ನಿರ್ವಹಣಾ ಇದು ಮೀಟಿಂಗ್ ಇದೆ, ಅಲ್ಲಿ ಏನು ತೀರ್ಮಾನ ಇನ್ನೂ ಜಾಸ್ತಿ ನೀರು ಬಿಡು ಅಂತ ಹೇಳ್ತಾರೆ. ಅವ್ರಿಗೆ ಒಂದು ಬಾಗಿಲು ತಟ್ಟಬೇಕಲ್ಲ, ನಾವು ಅದಕ್ಕೆ ಮಾಡಿದ್ದೀವಿ. ನೀವು ಮಾಡಿ, ಯಾರು ಬೇಡ ಅಂದರು. ಸಲುವಾಗಿ ಪರ್ಮಿಷನ್ ಸಿಕ್ಕಿದೆ ಸರ್? ಸಿಕ್ಕಿದೆ. ಬಂದ್ ಹೇಗಿರುತ್ತೆ ಸರ್? ಸರಳವಾಗಿ ಶಾಂತಿಯುತವಾಗಿರುತ್ತೆ, ಉದ್ವೇಗಕ್ಕೆ ಒಳಗಾಗೋದಿಲ್ಲ. ಸಾರ್ವಜನಿಕರು ಸ್ವಯಂ ಘೋಷಿತವಾಗಿ ಬರ್ತಾರೆ. ಟೌನ್ ಹಾಲ್ ಹತ್ರ ಸೇರ್ತೀವಿ, ಸಾವಿರಾರು ಜನ ಮೆರವಣಿಗೆಯಲ್ಲಿ ಬರ್ತೀವಿ, ಇಲ್ಲಿ ಬಂದು ಸೇರ್ಕೊಂಡು ಭಾಷಣಗಳು ಮಾಡ್ತೀವಿ. ಮಾಡಿದ್ದಾದಮೇಲೆ ಹಕ್ಕೊತ್ತಾಯವನ್ನು ಮಂಡನೆ ಮಾಡ್ತೀವಿ, ಬಂದು ಸ್ವೀಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಅದು ಅವ್ರಿಗೆ ಬಿಟ್ಟಿದ್ದು. ಮುಂದೆ ಬೆಂಗಳೂರಿಗೆ ಕೆಟ್ಟ ಹೆಸರಿಗಾಗಲಿ ನಾವು ತಂದಿಲ್ಲ. ಬೆಂಗಳೂರು ಬ್ರ್ಯಾಂಡ್ ಮಾಡ್ತೀವಿ ಅಂದ್ರಲ್ಲ, ಬೆಂಗಳೂರು ಬ್ರ್ಯಾಂಡಿ ಮಾಡಿದ್ದೀರಲ್ಲ, ಅದು ಯಾರು ಕೆಟ್ಟ ಹೆಸರು ತರ್ತಿರೋದು? ಬ್ರ್ಯಾಂಡಿ ರಾಜ್ಯ ಆಗಬೇಕು, ಬ್ರ್ಯಾಂಡಿ ಆಡಳಿತ ಆಗಬೇಕಾ? ಅಂದರೆ ಇಡಿಗೆ ಎಲ್ರಿಗೂ ಬ್ರ್ಯಾಂಡಿ ಸುಲಭನಾಗಿ ಸಿಗಬೇಕು ಅನ್ನೋ ತೀರ್ಮಾನ ಮಾಡ್ತಿರಲ್ಲ, ಎಲ್ರಿಗೂ ಕುಡಿಯೋ ನೀರು ಕನಿಷ್ಠ ಸಿಗಬೇಕು, ರೈತರಿಗೆ ನೀರು ಸಿಗಬೇಕು ಅನ್ನೋ ಪ್ರಜ್ಞೆ ನಿಮಗಿಲ್ವಾ? ಅದು ಯಾವ ನಿಮ್ಮದು ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ರ್ಯಾಂಡಿ ಬೆಂಗಳೂರು. See, before even they're talking about the bandh, right? We announced the bandh for 26th September, 3 days back. And when they were doing the press meet, after the press meet, we all went there and met and requested them, saying that we can't do 2 bandhs since we already announced the Bengaluru bandh. So let us at least focus on Bengaluru bandh first, and then we think about the Karnataka bandh. Because the main problem happening for the Kaveri river is in Karnataka, especially Bengaluru, Ramanagara, Mandya and this area. If you are not doing a bandh here and not pressurize the politicians over here and the government, so how are we going to do it in other part of the Karnataka? So the important part is Bengaluru is going to be more affected because of the injustice being done in the Kaveri water river sharing here. So we requested them to support for this bandh. But unfortunately, I don't know what they have decided it. But I think from media I came to know that they also called for a bandh on 29. See, ultimately the bandh what we called for is for the people of Karnataka, especially people of Bengaluru and people of Mandya, people of Ramanagara, where farmers are badly affected. See, tomorrow the Kaveri, the water tribunal is meeting today. Authority is meeting today and they're going to decide whether the water has to be released or not, right? So if we can't do it before that meeting, then what is the use? The whatever like water left in KRS reservoir will definitely go to Tamil Nadu and we will left with nothing. So apart from dead storage, we hardly have 20 TMC of water. So if we release 5,000 cusecs per day, it's not going to be last for 3-4 days, right? Even if they are not supporting for our bandh,
tomorrow, so we all going to support the other bandh. So we don't have any prestige issue over here. What we are doing bandh is for the people of Bengaluru. The people of Bengaluru are the more sufferer here, so that is what we are looking at. So there are no chances of that. Tomorrow the bandh is going to happen, so there is no second thought about that. 26th September, morning 6 to evening 6, the bandh is going to happen. There is no question of going back on that. If they want to, they have to support to us, and we will support the other bandh they called on 29th.